ತೀವ್ರ ಕುತೂಹಲ ಕೆರಳಿಸಿದಂತಹ ರಾಜ್ಯಸಭೆಯ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದೆ. ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿಯನ್ನು ಬಾರಿಸಿದೆ 3 ಸ್ಥಾನಗಳಲ್ಲಿ. ಕಾಂಗ್ರೆಸ್ನ 3 ಅಭ್ಯರ್ಥಿಗಳು ಕೂಡ ಗೆಲುವಿನ ನಗೆಯನ್ನು ಬೀರಿದ್ದಾರೆ. ಅಜಯ್ ಮಾಕೆ 47, ನಾಸೀರ್ ಹುಸೇನ್ 47 ಮತಗಳನ್ನು ಪಡೆದಿದ್ದಾರೆ. ಜಿಸಿ ಚಂದ್ರಶೇಖರ್ ಅವರಿಗೆ 45 ಮತಗಳು ಬಿದ್ದಿದ್ವು. 3 ಕೂಡ ಗೆಲುವನ್ನು ಸಾಧಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಮನೆ ಮಾಡಿದ ಸಂಭ್ರಮ, ಸಿಹಿಯನ್ನ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಅಜಯ್ ಮಾಕೇನ್ ಮೊದಲ ಅಭ್ಯರ್ಥಿಯಾಗಿದ್ರು, ನಾಸೀರ್ ಹುಸೇನ್ 2ನೇ ಅಭ್ಯರ್ಥಿಯಾಗಿದ್ರು, ಜಿಸಿ ಚಂದ್ರಶೇಖರ್ 3ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ನೀವು ಕೂಡ ಸಂಭ್ರಮಾಚರಣೆಯನ್ನು ಗಮನಿಸ್ತಾ ಇದ್ದೀರಿ. ಎಐಸಿಸಿಯ ಹಿರಿಯ ನಾಯಕ ಜೊತೆಗೆ ಖಜಾಂಚಿಯೂ ಆಗಿರುವ ರಾಹುಲ್ ಗಾಂಧಿ ಅವರ ಪರಮಾಪ್ತರು ಆಗಿರುವಂತಹ ಅಜಯ್ ಮಾಕೇನ್ ಅವರು ಮೊದಲನೇ ಅಭ್ಯರ್ಥಿಯಾಗಿ ಗೆಲುವಿನ ನಗೆಯನ್ನು ಬೀರಿದ್ದಾರೆ. ಕಳೆದ ಬಾರಿ ರಾಜ್ಯಸಭೆಯ ಸದಸ್ಯರಾಗಿದ್ದಂತಹ ನಾಸೀರ್ ಹುಸೇನ್ ಮತ್ತೊಮ್ಮೆ ಗೆಲುವಿನ ನಗೆಯನ್ನು ಬೀರಿದ್ದಾರೆ. ಒನ್ಸ್ ಅಗೇನ್ ಜಿಸಿ ಚಂದ್ರಶೇಖರ್ ಕೂಡ ಗೆಲುವಿನ ನಗೆಯನ್ನು ಬೀರಿರುವಂತಹದ್ದು. ಹಾರವನ್ನು ಹಾಕಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇದರ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದು ಒನ್ಸ್ ಅಗೇನ್ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು. ಇವತ್ತು ಏನು ರಾಜ್ಯಸಭಾ ಎಲೆಕ್ಷನ್ ನಡೀತು, ಬಿಜೆಪಿ ಜೆಡಿಎಸ್ ಇಬ್ರು ಸೇರಿ ಒಗ್ಗಟ್ಟಿನಿಂದ ಈ ಚುನಾವಣೆಯನ್ನ ನಡೆಸಿದ್ರು. ಕಾಂಗ್ರೆಸ್ ಪಕ್ಷದ 3 ಅಭ್ಯರ್ಥಿಗಳು ಕೂಡ ಮೊದಲನೇ ರೌಂಡಿನಲ್ಲಿ ಗೆದ್ದಿದ್ದಾರೆ. ನಮ್ಮ ಅಜಯ್ ಮಕೇನ್ ಅವರು 47 ಓಟು, ನಮ್ಮ ಸೈಯದ್ ನಾಸೀರ್ ಹುಸೇನ್ ಅವರು 47 ಓಟು, ಜಿಸಿ ಚಂದ್ರಶೇಖರ್ ಅವರು 45 ಓಟು, 3 ಜನನು ಸೇರಿ ಮೊದಲನೇ ರೌಂಡ್ನಲ್ಲಿ ಗೆದ್ದಿದ್ದಾರೆ. ಬಿಜೆಪಿಯ ಅಭ್ಯರ್ಥಿ ಅವ್ರಿಗೆ 47 ಓಟ್ ಬಂದಿದೆ, ಜೆಡಿಎಸ್ ಅಭ್ಯರ್ಥಿಗೆ 36 ಓಟ್ ಬಂದಿದೆ. ಇದು ಅಲ್ಲಿ ಅಧಿಕೃತವಾಗಿ 45 ಓಟು 4441 ಓಟು ಲೆಕ್ಕದಲ್ಲಿ ಪಾಯಿಂಟು ಅವಶ್ಯಕತೆ ಇತ್ತು. ಅದು ಪೂರ್ಣ ಆದ್ದರಿಂದ 4500 ಓಟ್ ಆದ್ದರಿಂದ ಮೊದಲನೇ ರೌಂಡ್ನಲ್ಲಿ ಚಂದ್ರಶೇಖರ್ ಅವರು, ಅಜಯ್ ಮಕೇನ್ ಅವರು ಮತ್ತು ಸೈಯದ್ ನಾಸೀರ್ ಹುಸೇನ್ ಅವರು ಅಧಿಕೃತವಾಗಿ ಇವತ್ತು 3 ಜನ ಕೂಡ ಮೊದಲನೇ ರೌಂಡ್ನಲ್ಲಿ ಗೆದ್ದಿದ್ದಾರೆ. ಎಲೆಕ್ಷನ್ ಕಮಿಷನ್ ಅವರು ಹಾಗೆ ನಮ್ಮ ರಿಟರ್ನಿಂಗ್ ಆಫೀಸರು ಕಳಿಸ್ಕೊಡ್ತಾ ಇದ್ದಾರೆ. ಅದಾದಮೇಲೆ ಅವರು ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡ್ತಾರೆ. ಇದು ಕಾಂಗ್ರೆಸ್ ಪಕ್ಷದ ಐಕ್ಯತೆ, ಒಗ್ಗಟ್ಟು ಎಲ್ಲ ಕೂಡ ಇದರಿಂದ ತಮಗೆ ಮನವರಿಕೆ ಆಗ್ತದೆ. ನಾನು ಬೇರೆ ಪಾರ್ಟಿಯವ್ರ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ. ಏನು ಅವರು ಒಗ್ಗಟ್ಟಿನಿಂದ ಮಾಡಿ ಒಂದು ದೊಡ್ಡ ತಂತ್ರ ಮಾಡಿ ದುರುಪಯೋಗ ಮಾಡಿಕೊಳ್ಳಲಿಕ್ಕೆ ಏನು ಪ್ರಯತ್ನ ಮಾಡಿದ್ರು, ಆಮಿಷ ಒಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಯಾವ ಮತದಾರರು ಕೂಡ ಈಲ್ಡಾಗದೆ ಸ್ವಾಭಿಮಾನದ ಮತವನ್ನು ಕೊಟ್ಟು ಈ ನಮ್ಮ 3 ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ದಾರೆ. ನಾನು ನನ್ನ ಗೆಲ್ಲಿಸಿದಂಥ ಎಲ್ಲ ಶಾಸಕರುಗಳಿಗೆ, ನಮ್ಮ ನಾಯಕರುಗಳಿಗೆ, ನಮ್ಮ ಕಾರ್ಯಕರ್ತರಿಗೆ ತಾವು ಭಾಳ ಅಭಿಮಾನದಿಂದ ತಾವು ಮಾಧ್ಯಮದವರು ಭಾಳ ಇದನ್ನ ಹೆಚ್ಚಿನ ವಿಚಾರದಲ್ಲಿ ತಾವೆಲ್ಲ ಜನರಿಗೆ ಪ್ರಚಾರವನ್ನು ಮಾಡಿದ್ದೀರಿ. ತಮಗೂ ಕೂಡ ನಾನು ಅಭಿನಂದಿಸಿ ಇವತ್ತು ನಮ್ಮ ಎಲ್ಲ ಶಾಸಕರು, ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ರಾಜ್ಯದ ಅಧ್ಯಕ್ಷರು, ಅವರು ಸುರ್ಜೇವಾಲಾ ಅವರು ನಮ್ಮ ಜನರಲ್ ಸೆಕ್ರೆಟರಿ ಅವರು, ನಮ್ಮ ಟ್ರೆಷರರ್ ಇವತ್ತು ನಮ್ಮ ದೆಹಲಿಯಿಂದ ನಮ್ಮ ಪಕ್ಷದ ಟ್ರೆಷರರು ಒಬ್ಬ ಸೀನಿಯರ್ ನಾಯಕರು ಅವರು ಕೂಡ ಎಲ್ಲ ಇಲ್ಲಿದ್ದಾರೆ. ಸೋನಿಯಾ ಗಾಂಧಿ ಅವರಿಗೆ ಮತ್ತು First, I congratulate Shri Ajay Makan, Dr. Nasir Hussain and my friend Mr. G.C. Chandrasekhar. I also laud the efforts, commitment to ideology, commitment to principles, commitment to character, commitment to democracy of the Congress legislators and all other supporting legislators who made this victory possible. This is a decisive victory, as I said in the morning, for democracy. This is a decisive victory for India. This is a decisive. 3 ಅಭ್ಯರ್ಥಿಗಳು ಗೆಲುವಿನ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಾತನಾಡಿದರು.